ನಮಗೆ ಬಾಧೆ ಸೇವೆ ಮಾಡೋಕ್ಕೆ. ಹಾಗಾಗಿ ನಮ್ಗೆ ಯಾವುದೇ ರಾಜಕೀಯದ ಅಫಿಲಿಯೇಷನ್ಸ್ ಇಲ್ಲ. ನಾವು ಜನರ ಜೊತೆ ಕೆಲಸ ಮಾಡ್ತೀವಿ, ಜನರ ಜೊತೆ ಇರ್ತೀವಿ. ಅದಕ್ಕೆ ಯಾರ ಅನುಮತಿಯೂ ಬೇಡ. ನಮಗೆ ಬೇಕಾದ್ರೆ ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಅದನ್ನು ಸದಾ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಕೆಲಸವನ್ನು ಮಾಡಿ ಕೆಲಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಇಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳನ್ನ, ಗಣ್ಯರನ್ನ ಸ್ವಾಗತಿಸುವಂಥ ಕಾರ್ಯ ನನ್ನದಾಗಿದೆ. ಬಂದಿದ್ದೆಲ್ಲರೂ ಕೂಡ ಮತ್ತೊಮ್ಮೆ ಅಮೃತಂಗಮಯ ಸಂತೂರ್ ಶ್ರೀಗಳ ಬರುವಿಕೆ ಬಗ್ಗೆ ಬಹಳ ಭಾವನಾತ್ಮಕವಾಗಿ ಮಾತನಾಡಿದ್ರು. ಬಹಳ ಸಂತೋಷ ಆಯಿತು. ಪರಪೂಜ್ಯ ಗುರುಗಳನ್ನ ಇಲ್ಲಿಗೆ ಕರ್ಕೊಂಬಂತು ನವದಂಪತಿಗಳಿಗೆ ನಮ್ಮೆಲ್ಲರಿಗೂ ಆಶೀರ್ವಾದವನ್ನ ದರ್ಶನ ಕೊಡಿಸ್ಲಿಕ್ಕೆ ನನಗೆ ಬಹಳ ಮನಸ್ಸು ಪುಳುಕಾಗ್ತಾ ಇದೆ. ಅದೇ ನನಗೆ ಬಹಳ ಸಂತೋಷ ಸಂಗತಿ ಅಂತೇಳಿ ಭಾವನಾತ್ಮಕವಾಗಿ ಹೇಳ್ತಾ ಇದ್ರು. ಬಡಬಗ್ಗರಿಗೆ ಸಹಾಯ ಮಾಡುವಂತಹದ್ದು ಹೀಗೆ ಅವರಿಂದ ಏನು ಸಾಧ್ಯವಾದ ಎಲ್ಲ ಕೆಲಸಗಳನ್ನು ಕೂಡ ನಿರಂತರವಾಗಿ ನಡೆಸಿಕೊಂಡು ಹೋಗ್ತಾರೆ. ಅವರು ಬೆಂಗಳೂರಿನಲ್ಲಿ ವಾಸ ಇರತಕ್ಕಂತಹದ್ದು, ಅವರ ಕಾರ್ಯಕ್ಷೇತ್ರ ಅಲ್ಲಿ ಕೂಡ ತಾವು ಯಾವ ಒಂದು ನೆಲದಿಂದ ಹುಟ್ಟಿದ್ರು ಪ್ರಿಯಪುರ ತಾಲೂಕವನ್ನು ಬರೆದ ಹಾಗೆ ಅಲ್ಲಿ ಇಂತಹ ಸಾಮೂಹಿಕ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂತಹದ್ದು ವಿಶೇಷವಾದಂತಹದ್ದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತ್ಮಕ ಕರಿಯಸಿ ಅನ್ನೋ ಮಾತಿದೆ. ಅಂದರೆ ತಾಯಿ ಮತ್ತು ಜನ್ಮ ಕೊಟ್ಟಂತಹ ಸ್ಥಳ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಹಾಗೆ ಅಂತನ್ನುವ ಮಾತಿದೆ. ಹಾಗೆ ಅವರು ಹುಟ್ಟಿದಂತಹ ಸ್ವಂತ ಸ್ಥಳವನ್ನು ಮರೆಯದೆ ಇಲ್ಲಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದೊಂದು ಪುಣ್ಯಕ್ಷೇತ್ರ. ಚಿಕ್ಕಬೇಗ ದೇಶಕೇಂದ್ರ ಮಹಾಸ್ವಾಮಿಯವರು ಅನುಷ್ಠಾನ ಮಾಡಿ ತಪಸ್ಸನ್ನು ಮಾಡಿ ನಾಡಿಗೆ ಆಶೀರ್ವದಿಸಿದಂತಹ ಒಂದು ಕ್ಷೇತ್ರ. ಇವರ ಒಂದು ಕರ್ತೃತ್ವಕ್ಕೆ ಇರುವಂತಹ ಸ್ಥಳ. ಇಂಥ ಪುಣ್ಯಕ್ಷೇತ್ರದಲ್ಲಿ